ಸೊ ಹಾಯ್ ಎಲ್ಲರಿಗೂ. ಇವಾಗ ಏನು ನೋಡಾತಿರಲ್ಲ, ಈ ಲೈಟಿಂಗ್ ಸೆಟಪ್ ಮಸ್ತ್ ಐತಲ್ಲ, ಇದನ್ನ ಇನ್ನೂ ಬೆಟರ್ ಮಾಡ್ಬೋದು. ಇವಾಗ ಏನಂತೀರಿ? ಒಂಥರ ಸಿನಿಮೆಟಿಕ್ ಆಗಿ ಲೈಟ್ ಸೆಟಪ್ ಆಗೈತಲ್ಲ, ನೀವು ಕೂಡ ನಂತರ ಲೈಟ್ ಸೆಟಪ್ನ ಮಾಡ್ಬೋದು. ಭಾಳ ಕೆಟ್ಟ ಈಸಿ ಐತಿ. ಲೈಟ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ವೆನ್ ಯು ಆರ್ ಟೇಕಿಂಗ್ ಅ ಫೋಟೋಸ್ ಆ್ಯಂಡ್ ವಿಡಿಯೋಸ್. ನಿಮ್ಮ ಲೈಟಿಂಗ್ ಸೆಟಪ್ ಚಲೋ ಇಲ್ಲ ಅಂದ್ರೆ ಒಂದು ಒಳ್ಳೆ ಕ್ವಾಲಿಟಿ ಒಳಗೆ ವಿಡಿಯೋಸ್ ಆ್ಯಂಡ್ ಫೋಟೋಸ್ನ ತೊಗೊಳಕ್ಕಾಗಲ್ಲ. ಅದು ಬೇರೆ ಮಾತು, ನೀವು ಹೊರಗೆಲ್ಲ ಶೂಟ್ ಮಾಡ್ಬೇಕಾದ್ರೆ ನ್ಯಾಚುರಲ್ ಲೈಟ್ ಇರ್ತೈತಿ, ಅಲ್ಲಿ ನಿಮ್ಗೆ ಅವಶ್ಯಕತೆ ಬೀಳಲ್ಲ ಅಷ್ಟು. ಬಟ್ ಈ ಥರ ರೂಮ್ ಒಳಗೆ ವಿಡಿಯೋಸ್ ಮಾಡ್ಬೇಕಾರೆ ಅಥವಾ ಡಾರ್ಕ್ ಏರಿಯಾ ಒಳಗೆ ಶೂಟ್ ಮಾಡ್ಬೇಕಾದ್ರೆ ಲೈಟಿಂಗು ಮೋಸ್ಟ್ ಇಂಪಾರ್ಟೆಂಟು. ಆ್ಯಂಡ್ ಅದ್ರ ಜೊತೆಗೆ ನಿಮ್ಮ ಕ್ಯಾಮ್ರಾ ಒಳಗೆ ಆಟೋ ಮೋಡಿಂದ ನೀವು ಮ್ಯಾನುವಲ್ ಮೋಡಿಗೆ ಬರಬೇಕು. ಯಾಕಂದ್ರೆ ಆಟೋ ಮೋಡ್ ಒಳಗೆ ನೀವು ಈ ಲೆವೆಲ್ಗೆಲ್ಲ ವಿಡಿಯೋ ಶೂಟ್ ಮಾಡೋಕ್ಕಾಗಂಗಿಲ್ಲ. ನೀವು ಏನೇ ಇದ್ರೂ ಎಲ್ಲ ಮ್ಯಾನುವಲ್ ಒಳಗೆ ಮಾಡ್ಬೇಕಾಗತ್ತೆ. ಸೊ ಈ ವಿಡಿಯೋ ಒಳಗೆ ನಾನು ನನ್ನ ರೂಮ್ ಒಳಗೆ ಯಾವ ಥರ ಲೈಟಿಂಗ್ ಸೆಟಪ್ ಮಾಡೀನಿ, ನನ್ನ ಕ್ಯಾಮ್ರಾ ಒಳಗೆ ಯಾವ ಸೆಟ್ಟಿಂಗ್ ಯೂಸ್ ಮಾಡ್ತೀನಿ, ಕಂಪ್ಲೀಟ್ಲಿ ನಾನು ಈ ವಿಡಿಯೋ ಒಳಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಅದ್ರ ಮೇಲೆ ನೀವು ಡಿಸೈಡ್ ಮಾಡ್ರಿ ನೀವು ವಿಡಿಯೋಸ್ನ ಯಾವ ತರ ಶೂಟ್ ಮಾಡ್ಬೋದು, ಯಾವ ಲೈಟ್ ತಗೊಂಬಂದ್ರೆ ಬೆಸ್ಟ್ ಅಂತ. ಸೊ ನನ್ನ ವಿಡಿಯೋಸ್ನ ನಾನು S-Log3 ಒಳಗೆ ಶೂಟ್ ಮಾಡಿ ಅದನ್ನ DaVinci Resolve ಒಳಗೆ ಕಲರ್ ರೀಡಿಂಗ್ ಮಾಡ್ತೀನಿ. ಅಂಡ್ ಇವಾಗ ನೀವು S-Log3 ಒಳಗೆ ಇಟ್ಟಾಗ ಮಿನಿಮಮ್ ISO 500 ಇರ್ತೈತಿ, ಅದಕ್ಕಿಂತ ಕಡಿಮೆ ISO ಇಡಕ್ ಆಗಂಗಿಲ್ಲ. ಸೊ ಇವಾಗ ಈ ಕ್ಯಾಮ್ರಾ ಒಳಗೆ ಸೆಟ್ಟಿಂಗ್ ಏನಿರೋದಂದ್ರೆ ISO 500 ಐತಿ, ಅಪರ್ಚರ್ 1.4 ಐತಿ. ಅಪರ್ಚರ್ ನೀವು ಎಷ್ಟು ಕಡಿಮೆ ಮಾಡ್ತಿರಲ್ಲ ಬ್ಯಾಕ್ ಗ್ರೌಂಡ್ ಅಷ್ಟೇ ಬ್ಲರ್ ಆಗತಿ. ನಿಮ್ದು ಲೈಟ್ ಕ್ಯಾಪ್ಚರ್ ಇರುತ್ತಲ್ಲ, ಅಂದ್ರೆ ಲೈಟ್ ಅಷ್ಟೇ ಚೆನ್ನಾಗಿ ಬರ್ತೈತಿ. ಸೊ ನನಗೆ ಬ್ಯಾಕ್ ಗ್ರೌಂಡ್ ಒಳಗೆ ಜಾಸ್ತಿ ಬ್ಲರ್ ಬೇಕಾಗಿತ್ತು, ಅದಕ್ಕೆ 1.4 ಸೆಟ್ ಮಾಡೀನಿ. ಇವಾಗ ನಾನು ಎಲ್ಲ ಲೈಟ್ಸ್ ಆಫ್ ಮಾಡ್ತೀನಿ, ಒಂದೊಂದು ಲೈಟ್ಸ್ ನ ಆನ್ ಮಾಡ್ಕಂತ ಆ ಲೈಟಿನ ಬಗ್ಗೆ ಡೀಟೇಲ್ ಆಗಿ ಹೇಳ್ಕೊಂತ ಹೋಗ್ತೀನಿ. ಅಂಡ್ ಇದ್ರೊಳಗೆ ಯೂಸ್ ಮಾಡಿರೋ ಎಲ್ಲ ಎಕ್ವಿಪ್ಮೆಂಟ್ಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇನೆ. ನಿಮ್ಗೆ ಬೇಕಂದ್ರೆ ಆ ಲಿಂಕ್ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಬೋದು. ಇವಾಗ ನಿಮ್ಗೆ ಫುಲ್ಲಿ ಕತ್ಲು ಕಾಣಿಸತೈತಿ. ಇವಾಗ ನೀವು ನೋಡಾತಿದ್ದು ಎಲ್ಲಾ ರೂಮ್ ಲೈಟ್ ಆಫ್ ಆಗೈತಿ, ವಿತೌಟ್ ಲೈಟ್ ನೀವು ನೋಡಾತೀರಿ. ಇವಾಗ ಫಸ್ಟ್ ಮೇನ್ ಲೈಟ್ ಆನ್ ಮಾಡನ್ರಿ. ಮೇನ್ ಲೈಟ್ ಆನ್ ಮಾಡಿದ ಕೂಡಲೇ ಎಷ್ಟು ಡಿಫ್ರೆನ್ಸ್ ಕಾಣ್ತೈತೆ ನೋಡ್ರಿ. ನಾನು ಎಷ್ಟು ಬೆಳ್ಳಗೆ ಕಾಣತೀನಿ, ಎಷ್ಟು ಗ್ಲೋಯಿಂಗ್ ಅದೀನಿ, ಎಷ್ಟು ಚಂದ ಕಾಣತಾನಲ್ಲ. ಅದ್ರ ಜೊತೆಗೆ ವಿಡಿಯೋ ಕ್ವಾಲಿಟಿ ಒಳಗೆ ಎಷ್ಟು ಡಿಫ್ರೆನ್ಸ್ ಬಂತು ನೋಡ್ರಿ. ಅವಾಗಲೇ ನಾನು ಫಸ್ಟ್ ರೂಮ್ ಲೈಟ್ ಆನ್ ಮಾಡಿದ್ನಲ್ಲ, ಅವಾಗೂ ಇವಾಗೂ ಎಷ್ಟು ಡಿಫ್ರೆನ್ಸ್ ಐತೆ ನೋಡ್ರಿ. ಅವಾಗ ನಾಯ್ಸು ಗೀಸು ಏನೇನೋ ಬಾರ್ಸ್ ಎಲ್ಲ ಬರಾತಿದ್ದು. ಜಸ್ಟ್ ನಾನು ಎಲ್ಲ ರೂಮಿಂದು ಲೈಟ್ ಆಫ್ ಮಾಡಿ ಇದೊಂದು ಮೇನ್ ಲೈಟ್ ಆನ್ ಮಾಡಿದಕ್ಕೆ ನಿಮ್ದು ಆಲ್ಮೋಸ್ಟ್ 60% ಸೆಟಪ್ ರೆಡಿ ಆಗೈತಿ. ಈ ಲೈಟಿಗೆ ನಾನು ಅರೌಂಡ್ 9,000 ರೂಪಾಯಿ ಕೊಟ್ಟಿದ್ದೆ. ಇದನ್ನ ತಗೊಂಡು 2 ವರ್ಷ ಹತ್ತಿರ ಆಗಕ್ಕೆ ಬಂತು. ಅದು ಆ ಕೆಳಗಿಂದ ಸ್ಟ್ಯಾಂಡ್ ಎಲ್ಲ ಬಿಟ್ಟು ಜಸ್ಟ್ ಅದೊಂದು ಲೈಟ್ ಅಷ್ಟೇ. ಫುಲ್ಲಿ ಓವರ್ ಆಲ್ ಸಾಫ್ಟ್ ಬಾಕ್ಸ್ ಏನ್ ಸ್ಟ್ಯಾಂಡ್ ಎಲ್ಲ ಹಿಡಿದ್ರೆ ಒಂದು 13,000 ರೂಪಾಯಿ ಹತ್ತಿರ ಆಗತಿ. ಬಟ್ ಇದೇ ಸೇಮ್ ಲೈಟ್ ನಿಮಗೆ 5,500 ತನಕ ನಿಮ್ಗೆ ಅಮೆಝಾನ್ ಒಳಗೆ ಸಿಕ್ಬಿಡ್ತೈತಿ. ಆ ಲೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ. ನಿಮ್ಗೆ ಫುಲ್ಲಿ ಸಾಫ್ಟ್ ಬಾಕ್ಸ್ ಸ್ಟ್ಯಾಂಡ್ ಎಲ್ಲ ಸೇರಿದ್ರೆ 7,000 ರೂಪಾಯಿ ಹತ್ತಿರ ಆಗತಿ. ನೀವು ಇದ್ರೊಳಗೆ ಇಲ್ಲಿ ಬಾಕ್ಸ್ ತರ ಎಂತದ್ದು ನೋಡಾತಿರಲ್ಲ, ಇದು ಹನಿಕಾಂಬ್ ಅಂತಾರ, ಹನಿಕಾಂಬ್ ಗ್ರಿಡ್ ಅಂತಾನೆ ಹೇಳ್ತಾರೆ. ಇದಿಲ್ಲ ಅಂದ್ರೆ ನಿಮ್ ಲೈಟ್ ಐತಲ್ಲ ಆ ಕಡೆ ಈ ಕಡೆಗೆಲ್ಲ ಫುಲ್ಲಿ ಸ್ಪ್ರೆಡ್ ಆಗ್ಬಿಡ್ತೈತಿ. ಅದೇ ಇದನ್ನ ಹಾಕಿದ್ರೆ ನಿಮ್ ಲೈಟ್ ಆ ಕಡೆ ಈ ಕಡೆ ಎಲ್ಲ ಸ್ಪ್ರೆಡ್ ಆಗಂಗಿಲ್ಲ, ಮೇನ್ ಆಬ್ಜೆಕ್ಟ್ ಮೇಲೆ ಫೋಕಸ್ ಆಗತ್ ಲೈಟ್. ಸೊ ಇವಾಗ ನಾನು ಹಾಕೇನಲ್ಲ, ಸೊ ಹಂಗಾಗಿ ಇದು ಡೈರೆಕ್ಟ್ ನನ್ನ ಫೇಸ್ಗೆ ಫೋಕಸ್ ಆಗತೈತಿ. ಇಲ್ಲಿ ಮೇಲೆ ಛತ್ರಿ ತರ ಒಂದ್ ಐತಲ್ಲ, ಇದಕ್ಕೆ ಸಾಫ್ಟ್ ಬಾಕ್ಸ್ ಅಂತ ಹೇಳ್ತಾರೆ. ಇದನ್ನ ಯಾಕೆ ಯೂಸ್ ಮಾಡ್ತಾರ ಅಂದ್ರೆ, ಇದು ಸಾಫ್ಟ್ ಬಾಕ್ಸ್ ಇಲ್ಲ ಅಂದ್ರೆ ನಿಮ್ ಫೇಸ್ ಮೇಲೆ ಲೈಟ್ ಬಿತ್ತಂದ್ರೆ ಅದು ಬಹಳ ಹಾರ್ಶ್ ಆಗಿ ಕಾಣಿಸ್ತೈತಿ, ಅದ್ ನೋಡಕ್ಕೂ ಅಷ್ಟು ಚಂದ ಕಾಣಿಸಂಗಿಲ್ಲ. ಅದೇ ನೀವು ಸಾಫ್ಟ್ ಬಾಕ್ಸ್ ಹಾಕಿದ್ರೆ ಎಷ್ಟು ಸ್ಮೂತ್ ಆಗಿ ಕಾಣಿಸ್ತೈತಿ. ನೀವು ರಿಂಗ್ ಲೈಟ್ ಒಳಗೆಲ್ಲ ನೋಡಿರ್ತೀರಿ ನೋಡ್ರಿ, ರಿಂಗ್ ಲೈಟ್ ಇಟ್ಕೊಂಡು ವಿಡಿಯೋಸ್ ಮಾಡೋರ್ ಫೇಸ್ ಎಲ್ಲ ಎಷ್ಟು ಸ್ಮೂತ್ ಆಗಿ ಕಾಣಿಸ್ತೈತಿ, ಲೈಟಿಂಗ್ ಎಲ್ಲ ಎಷ್ಟು ಚಂದ ಕಾಣಿಸ್ತೈತಿ. ಅದೇ ತರ ಬರ್ಬೇಕಂದ್ರೆ ಇದ್ರೊಳಗೆ ಈ ತರ ಸಾಫ್ಟ್ ಬಾಕ್ಸ್ ಹಾಕ್ಬೇಕು. ಎಕ್ಸಾಂಪಲ್ಗೆ ನಿಮ್ಗೊಂದು ಡಿಫ್ರೆನ್ಸ್ ತೋರಿಸ್ತಾನೆ ನೋಡ್ರಿ. ಇದು ವಿತೌಟ್ ಸಾಫ್ಟ್ ಬಾಕ್ಸ್, ಈ ಕಡೆದು ವಿತ್ ಸಾಫ್ಟ್ ಬಾಕ್ಸ್. ಅಕಸ್ಮಾತ್ ನಿಮ್ಗೆ ಈ ಥರದ ಲೈಟ್ ಅಥವಾ ಸಾಫ್ಟ್ ಬಾಕ್ಸ್ ಎಲ್ಲ ತೊಗೊಳಕ್ಕಾಗಂಗಿಲ್ಲ, ನಮ್ಮ ಹತ್ರ ಅಷ್ಟು ರೊಕ್ಕ ಇಲ್ಲಪ್ಪ ಅಂದರೆ ನೀವು ಒಂದು ಡಿಜಿಟೆಕ್ ರಿಂಗ್ ಲೈಟ್ ಬರುತ್ತೆ, ಅದು 4,200 ರೂಪೀಸ್ ಸಿಕ್ಬಿಡುತ್ತೆ. ಅದ್ರ ಮೇಲೆ ಬೇಕಾದ್ರೆ ಇನ್ವೆಸ್ಟ್ ಮಾಡ್ಬೋದು. ಅದಕ್ಕೆ ಯಾವುದೇ ಸಾಫ್ಟ್ ಬಾಕ್ಸ್ ಅದೇನು ಹಾಕೋ ಅವಶ್ಯಕತೆ ಇರಲ್ಲ. ಜಸ್ಟ್ ಓಪನ್ ಮಾಡೋದು, ರಿಂಗ್ ಲೈಟ್ ಆನ್ ಮಾಡೋದು, ವೀಡಿಯೋಸ್ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಡ್ಬೋದು. ಆಮೇಲೆ ಅದರೊಳಗೆ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ನೀವು ಸಣ್ಣ ರೂಮ್ನಾಗೆಲ್ಲ ಅದನ್ನ ಇಟ್ಕೊಂಡು ಯೂಸ್ ಮಾಡ್ಬೋದು. ಈ ಥರದ ಸಾಫ್ಟ್ ಬಾಕ್ಸ್ ಇರುತ್ತಲ್ಲ, ಇದಕ್ಕೆಲ್ಲ ನಿಮ್ಗೆ ರೂಮ್ ಜಾಸ್ತಿ ಬೇಕು, ಆಮೇಲೆ ನೀವು ಪದೇ ಹಾಕೋದು ತೆಗೆದು ಮಾಡೋಕ್ಕಾಗಂಗಿಲ್ಲ. ಸೊ ನೀವು ಯಾವಾಗಲೂ ಸೆಟಪ್ ಮಾಡಿ ರೆಡಿ ಮಾಡಿ ಇಟ್ಟಿರ್ತೀರಲ್ಲ, ಅದು ರಿಂಗ್ ಲೈಟಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಜಾಗ ತಗೊಂತೈತಿ. ಸೊ ಅದು ನಿಮಗೆ ಏನಾದ್ರು ಪ್ರಾಬ್ಲಮ್ ಇತ್ತಂದ್ರೆ ನೀವು ರಿಂಗ್ ಲೈಟ್ ಪರ್ಚೇಸ್ ಮಾಡ್ಬೋದು. ಇವಾಗ ಲೈಟ್ ಎಲ್ಲ ತಗೊಂಡ್ಮೇಲೆ ಅದನ್ನ ಯಾವ ಆಂಗಲ್ ಒಳಗೆ ಇಡ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನನ್ನ ಲೈಟು ಇವಾಗ ನನ್ನ ಫೇಸಿಂಗ್ ಸ್ಟ್ರೈಟ್ ಐತೆ ಅಂದ್ರೆ ನಾನು ಈ ಕಡೆಗೆ 45 ಡಿಗ್ರಿ ಅಂದ್ರೆ ಈ ಪೋರ್ಷನ್ ಒಳಗೆ ನಾನು ಲೈಟ್ ಇಟ್ಟೇನೆ. ಅದನ್ನ ಇಟ್ಟು ಒಂದು ಸ್ವಲ್ಪ ಟಿಲ್ಟ್ ಮಾಡೀನಿ ಕೆಳಗೆ. ನೀವು ಯಾವಾಗಲೂ ಸ್ಟ್ರೈಟ್ ಆಗಿ ಲೈಟ್ ಇಡಕ್ಕೆ ಹೋಗ್ಬೇಡ್ರಿ. ಸ್ಟ್ರೈಟ್ ಆಗಿ ಲೈಟ್ ಇಟ್ಟಾಗ ಏನಾಗುತ್ತೆ ಅಂದ್ರೆ ಅದು ಡೈರೆಕ್ಟ್ ನಮ್ಮ ಫೇಸ್ ಮೇಲೆ ಹೊಡಿತಿತ್ತಲ್ಲ, ಅದು ನೋಡಕ್ಕೆ ಚೆನ್ನಾಗಿ ಕಾಣಲ್ಲ. ಈ ಕಡೆಗೆಲ್ಲ ಒಂಥರ ಅಸಹ್ಯ ಕಾಣಿಸ್ತೈತಿ. ಅದೇ ಈಗ ಆಮೇಲೆ ಬ್ಯಾಕ್ ಗ್ರೌಂಡ್ ಕೂಡ ಚೆನ್ನಾಗಿ ಕಾಣಿಸಂಗಿಲ್ಲ. ನಿಮ್ಗೆ ಯಾವ ತರ ಬೇಕು ಆ ತರ ಬ್ಯಾಕ್ ಗ್ರೌಂಡ್ ಚೆನ್ನಾಗಿ ಕಾಣಿಸಲ್ಲ. ಅದೇ ನೀವು ಹಿಂಗೆ ಸ್ಟ್ರೈಟ್ ಆಗಿ ಈ ಕಡೆಗೆ ಒಂದು 45 ಡಿಗ್ರಿ ಈ ಕಡೆಗೆ ಇಟ್ಟು, ಎಕ್ಸಾಕ್ಟ್ 45 ಡಿಗ್ರಿನೂ ಇಲ್ಲ ಮತ್ತೆ ಅದ್ರ ಮೇಲೆ ಹೋಗ್ಬೇಡ್ರಿ. ಸೊ ನಾನು ಈ ಆಂಗಲ್ ಒಳಗೆ ಇಟ್ಟು ಒಂದು ಸ್ವಲ್ಪ ಟಿಲ್ಟ್ ಮಾಡ್ಯಾನಲ್ಲ, ಅದು ನೋಡಕ್ ಸ್ವಲ್ಪ ಸಿನಿಮೆಟಿಕ್ ಕಾಣಿಸುತ್ತೆ. ಈ ಸೈಡ್ ಸ್ವಲ್ಪ ಡಾರ್ಕ್ ಐತೆ ನೋಡ್ರಿ, ನನಗೆ ಈ ಕಡೆಗೆ ಇದೇ ತರ ಬೇಕಂತ ನಾನು ಈ ಕಡೆ ಸೆಟ್ ಮಾಡೀನಿ. ಅಕಸ್ಮಾತ್ ನನಗೆ ಇಲ್ಲಿ ವೈಟ್ ಬೇಕಂದ್ರೆ ಇನ್ನೊಂದು ದೊಡ್ಡ ಡಿಫ್ಯೂಸರ್ ಬರುತ್ತೆ, ಅದನ್ನ ಈ ಕಡೆಗೆ ಇಟ್ಟರೆ ಈ ಲೈಟ್ ಅಲ್ಲಿ ಹೊಡೆದು ಅದು ನನಗೆ ಮತ್ತೆ ಈ ಕಡೆ ಬೆಳಕು ಕಾಣ್ತೈತಿ. ಸೊ ಅದು ಫುಲ್ಲಿ ಫೇಸ್ ಒಳಗೆ ಬರ್ತೈತಿ. ನನಗೆ ಆ ತರ ಬೇಡಪ್ಪ, ನನಗೆ ಹಿಂಗ ಬೇಕು, ಹಂಗಾಗಿ ನಾನು ಇದನ್ನ ಈ ತರ ಸೆಟಪ್ ಮಾಡೀನಿ. ಸೊ ಇದನ್ನ ಗಮನದಾಗ ಇಟ್ಕರಿ. ನೀವು ಸ್ಟ್ರೈಟ್ ಲೈಟ್ ನ ಯಾವತ್ತೂ ಇಡಕ್ ಹೋಗ್ಬೇಡ್ರಿ, ಸೈಡ್ ಇಡ್ರಿ. ನೆಕ್ಸ್ಟ್ ಬ್ಯಾಕ್ ಗ್ರೌಂಡ್ ಲೈಟ್.
ನಾನು ಆಲ್ಮೋಸ್ಟ್ ವಿಡಿಯೋಸ್ ಒಳಗೆ ನಾನು ಡ್ರೆಸ್ ಕಲರ್ಗೆ ಮ್ಯಾಚ್ ಆಗೋ ಥರ ಬ್ಯಾಕ್ಗ್ರೌಂಡ್ ಲೈಟ್ನ ಸೆಟಪ್ ಮಾಡ್ತೀನಿ. ಬಟ್ ಇದ್ರೊಳಗೆ ಯಾಕೆ ಮಾಡಿಲ್ಲ ಅಂದರೆ ನಾನು ಹಾಕೊಂಡಿರೋ ಡ್ರೆಸ್ಸಿನ ಲೈಟ್ ಅದ್ರೊಳಗೆ ಇಲ್ಲ, ಹಾಗಾಗಿ ನಾನು ಅದನ್ನ ಮಾಡತ್ತೀನಿ. ಮತ್ತು ಸುಮ್ಮನೆ ಕಮೆಂಟ್ ಒಳಗೆಲ್ಲ ಭಯಕ್ಕೆ ಹೋಗ್ಬೇಡ್ರಿ ಡ್ರೆಸ್ ಡೌನ್ ಮಾಡ್ತಾನೆ ಅಂತ. ಸೊ ಇವಾಗ ಬ್ಯಾಕ್ಗ್ರೌಂಡ್ ಲೈಟ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಇವಾಗ ನೋಡ್ರಿ ವಿತೌಟ್ ಬ್ಯಾಕ್ಗ್ರೌಂಡ್ ಲೈಟ್ ವಿತ್ ಬ್ಯಾಕ್ಗ್ರೌಂಡ್ ಲೈಟ್ ಎಷ್ಟು ಡಿಫ್ರೆನ್ಸ್ ಐತಿ ಅಂತ. ನೋಡಿದ್ರಲ್ಲ ವಿತ್ ಬ್ಯಾಕ್ಗ್ರೌಂಡ್ ಲೈಟು ವಿತೌಟ್ ಬ್ಯಾಕ್ಗ್ರೌಂಡ್ ಲೈಟ್ ಯಾವ ಥರ ಕಾಣಿಸುತ್ತೆ ಅಂತ. ಹಾಂ, ನಾನು ಅದೇ ಹೇಳಿದ್ನಲ್ಲ, ನಾನು ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ ಬ್ಯಾಕ್ಗ್ರೌಂಡ್ ಲೈಟ್ನ ಸೆಟಪ್ ಮಾಡ್ತೀನಿ. ರೆಡ್ ಕಲರ್ ಡ್ರೆಸ್ ಹಾಕಿದಾಗ ರೆಡ್ ಕಲರ್ ಹಾಕ್ತೀನಿ, ಬ್ಲೂ ಕಲರ್ ಇದ್ದಾಗ ಬ್ಲೂ ಕಲರ್ ಮ್ಯಾಚ್ ಮಾಡ್ತೀನಿ, ಚಾಕ್ಲೇಟ್ ಕಲರ್ ಇದ್ದಾಗ ಚಾಕ್ಲೇಟ್ ಕಲರ್ ಮ್ಯಾಚ್ ಮಾಡ್ತೀನಿ. ಇದೇ ಥರ ನಾನು ನನ್ನ ವೀಡಿಯೋಸ್ ಒಳಗೆ ಫಾಲೋ ಮಾಡೋದು. ನೀವು ಎಕ್ಸಾಕ್ಟ್ ಹಂಗೆ ಮಾಡ್ಬೇಕಂತ ಏನಿಲ್ಲ. ನಿಮ್ಮ ವೀಡಿಯೋಸ್ ಒಳಗೆ ಯಾವ ಬ್ಯಾಕ್ಗ್ರೌಂಡ್ ಲೈಟ್ ಚೆನ್ನಾಗಿ ಕಾಣ್ತತಿ, ನಿಮ್ಮ ಸೆಟಪ್ ಒಳಗೆ ಯಾವ ಲೈಟ್ ಸೆಟ್ ಆಗತಿ, ನಿಮ್ಮ ಡ್ರೆಸ್ಗೂ ನೀವು ಹಾಕೋ ಬ್ಯಾಕ್ಗ್ರೌಂಡ್ ಲೈಟ್ಗೂ ಮ್ಯಾಚ್ ಆಗತ್ತಿಲ್ಲ, ಎಲ್ಲಾನು ಚೆಕ್ ಮಾಡಿ ಡಿಸಿಷನ್ ತಗೋರಿ. ಆ್ಯಂಡ್ ನಾನು ಬ್ಯಾಕ್ಗ್ರೌಂಡ್ ಒಳಗೆ ಯೂಸ್ ಮಾಡಿರೋ ಲೈಟ್ ಏನು ಅದೇನು ದೊಡ್ಡ ರೊಕ್ಕದಲ್ಲ, ಹಬ್ಬ ಅಂದ್ರೆ ಒಂದು 300 ರೂಪಾಯಿನ ಕೊಟ್ಟಿದ್ದೆ ನಾನು, ಅದು ಆಫ್ಲೈನ್ ಮಾರ್ಕೆಟ್ ಒಳಗೆ. ಇದೇ ಸೇಮ್ ಲೈಟ್ ನಿಮ್ಗೆ ಆನ್ಲೈನ್ನಾಗ ಸಿಕ್ಬಿಡ್ತೈತಿ. ಲಿಂಕು ಚೆಕ್ ಮಾಡ್ತೀನಿ, ಲಿಂಕ್ ಇತ್ತಂದ್ರೆ ಅದನ್ನ ಡಿಸ್ಕ್ರಿಪ್ಷನ್ ಹಾಕ್ತೇನೆ ನಾನು. ಇವಾಗ ನೆಕ್ಸ್ಟ್ ಎಡ್ಜ್ ಲೈಟ್ ಇಲ್ಲ ರಿಮ್ ಲೈಟ್ ಅಥವಾ ಸೈಡ್ ಲೈಟು. ಸೊ ಇವಾಗ ಸೈಡ್ ಲೈಟ್ ಹಾಕಿದ್ಮೇಲೆ ಎಷ್ಟು ಡಿಫ್ರೆನ್ಸ್ ಕಾಣತ್ತತ್ ನೋಡ್ರಿ. ಇದು ಕೂಡ ನಾನು ಬ್ಯಾಕ್ಗ್ರೌಂಡ್ ಲೈಟ್ ಯಾವ ಥರ ಐತಲ್ಲ ಅದೇ ಥರ ಫಾಲೋ ಮಾಡ್ತೀನಿ. ಬ್ಯಾಕ್ಗ್ರೌಂಡ್ ರೆಡ್ ಲೈಟ್ ಇತ್ತಂದ್ರೆ ಸೈಡ್ ಕೂಡ ನಾನು ರೆಡ್ ಲೈಟಾಗಿ ಕೊಡ್ತೀನಿ, ಅದು ಎರಡು ಮ್ಯಾಚ್ ಆಗಲಿ ಅಂತ. ನೀವು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಎಕ್ಸಾಕ್ಟ್ ನಾನು ಇಟ್ಟಂಗೆ ಇಡ್ಬೇಕಂತ ಏನಿಲ್ಲ. ನಾನು ನನ್ನ ಸೆಟಪ್ ಒಳಗೆ ಹೆಂಗೆ ಯೂಸ್ ಮಾಡತ್ತೀನಿ ಅದನ್ನ ಹೇಳತ್ತೀನಿ, ನಿಮ್ಗೆ ಐಡಿಯಾ ಸಿಗ್ಲಿ ಅಂತ. ನೀವು ಬೇರೆ ಬೇರೆ ಥರ ಟ್ರೈ ಮಾಡ್ರಿ. ಹಿಂದೆ ರೆಡ್ ಇತ್ತಂದ್ರೆ ಅದ್ರ ಕಾಂಪ್ಲಿಮೆಂಟ್ರಿ ಕಲರ್ ಯಾವ್ದೈತಿ ಅದನ್ನ ಮ್ಯಾಚ್ ಮಾಡ್ರಿ. ಇಲ್ಲ ನಾನು ಕಾಂಪ್ಲಿಮೆಂಟ್ರಿ ಕಲರ್ ಇನ್ ವೀಲ್ ಕೊಟ್ಟನಿ, ಇದ್ರ ಪ್ರಕಾರ ನೀವು ಡಿಸೈಡ್ ಮಾಡ್ಬೋದು ಬ್ಯಾಕ್ಗ್ರೌಂಡ್ಗೆ ಯಾವ್ದು ಹಾಕ್ಬೋದು, ಸೈಡ್ಗೆ ಯಾವ್ದು ಹಾಕ್ಬೋದು. ಇಲ್ಲೇ ಡಿಸಿಷನ್ ತಗೋಬಹುದು. ಸೈಡ್ ಲೈಟ್ ಕೂಡ ವಿಡಿಯೋ ಒಳಗೆ ಭಾಳ ಚಲೋ ಅನಿಸ್ತೈತಿ. ಅದೊಂಥರ ಬ್ಯಾಕ್ಗ್ರೌಂಡ್ ಸಪರೇಟ್ ಆಗಿ ತೋರಿಸ್ತೈತಿ. ಎಡ್ಜ್ ಲೈಟ್ ಹಾಕಿದ ತಕ್ಷಣ ನಿಮ್ಗೆ ಬೇರೆ ತರ ವೈಬ ಅನಿಸ್ತೈತಿ. ನೀವು ನೋಡ್ಬೋದು ಇವಾಗ ಯಾವ ತರ ಒಂಥರ ಪ್ರೊಫೆಷನಲ್ ಆಗಿ ಅನ್ಸಾತೈತಿ ಇಲ್ಲ ಹೇಳ್ರಪ್ಪ ನೀವು. ಮತ್ತು ನನಗೆ ನಾನು ಅದೆಂಥದ್ದು ಅಂತಾರಲ್ಲ, ನನಗೆ ನಾನು ಅನ್ಕೊಂಡ್ರೆ ಆಗಂಗಿಲ್ಲ, ನಿಮಗೂ ಅನಿಸ್ಬೇಕಲ್ಲ ಹೇಳಕತ್ತೀನಿ. ನಿಮ್ಗೆ ಏನಾರ ಈ ಥರದ್ದು RGB ಲೈಟ್ ತರಕ್ಕೆಲ್ಲ ರೊಕ್ಕಿಲ್ಲ ಅಂದರೆ ನಿಮಗೊಂದು ಜುಗಾಡ್ ಹೇಳ್ತೇನೆ ನೋಡಿ. ನಿಮ್ಮ ಹತ್ರ ಯಾವ್ದಾರ ಒಂದು LED ಬಲ್ಬ್ ಇತ್ತಂದ್ರೆ ನೀವು ಈ ಥರ ಜೆಲ್ ಪೇಪರ್ ಯೂಸ್ ಮಾಡ್ಬೋದು. ಇದು ಒಂದು 5 ರೂಪಾಯಿಗೇನ ಸಿಕ್ಬಿಡ್ತೈತಿ. ಜಸ್ಟ್ ನೀವು ನಿಮ್ಮ ಬಲ್ಪಿಗೆ ಈ ಜೆಲ್ ಪೇಪರ್ನ ಫೋಲ್ಡ್ ಅಥವಾ ಅದ್ರ ಮೇಲೆ ಸುತ್ತಿದ್ರೆ ನಿಮ್ಗೆ ರೆಡ್ ಕಲರ್ ಕಾಣ್ಸಕ್ಕೆ ಸ್ಟಾರ್ಟ್ ಆಕತಿ. ನಿಮಗೆ ಬ್ಲೂ ಕಲರ್ ಎಲ್ಲ ಕಲರಿಂದ ಜೆಲ್ ಪೇಪರ್ ಸಿಕ್ಬಿಡ್ತಾವೆ. ಇವೆಲ್ಲ ಬಿಟ್ಟು ಬ್ಯಾಕ್ಗ್ರೌಂಡ್ ಒಳಗೆ ಇನ್ನೂ ಏನಾರು ಸ್ಪೆಷಲ್ ಆಗಿ ತೋರಿಸ್ಬೇಕಂದ್ರೆ ನೀವು ಈ ಥರದ್ದು ಲೈಟ್ ಲ್ಯಾಂಪ್ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ನಂತರ ಹಿಂಗೆ ಬ್ಯಾಕ್ಗ್ರೌಂಡ್ PC ಸೆಟಪ್ ಐತಲ್ಲ ಆ ಥರ ಹಾಕ್ಬೋದು RGBದು. ಇಲ್ಲ ನಿಮ್ಮ ಹತ್ರ ಏನಾರ ಈ ಥರ ಲವ್ ಒಳಗಿರೋ ಈ ಥರದ ಲೈಟು ಇವೆಲ್ಲ ನೀವು ಯೂಸ್ ಮಾಡ್ಕೋಬೋದು. ಒಟ್ಟೆ ನೀವು ಜಾತ್ರೆ ಮಾಡಕ್ ಹೋಗ್ಬೇಡ್ರಿ, ಚಂದ ಎಷ್ಟಾಗತ್ತೆ ಅಷ್ಟೇ ಯೂಸ್ ಮಾಡ್ರಿ. ರೀಸೆಂಟ್ ಆಗಿರ್ಬೇಕು ಬ್ಯಾಕ್ಗ್ರೌಂಡ್. ಮತ್ತು ನೀವು ಈ ಆಬ್ಜೆಕ್ಟ್ಗಿಂತ ಬ್ಯಾಕ್ಗ್ರೌಂಡ್ ಜಾತ್ರೆ ಮಾಡಿಬಿಟ್ರೆ ಅದೊಂಥರ ಅಸಹ್ಯ ಕಾಣ್ತೈತಿ. ಬ್ಯಾಕ್ಗ್ರೌಂಡ್ ಒಳಗೆ ಆದಷ್ಟು ಕಡಿಮೆ ಇಡ್ರಿ, ಬಟ್ ಮಿನಿಮಲ್ ಆಗಿ ಎಷ್ಟು ಇಡ್ತೀರಿ ಲೈಟ್ ಅಷ್ಟೇ ಇಡ್ರಿ. ಸೊ ಇದಿಷ್ಟು ಹೇಳಿ ನಮ್ಮ 2 ಮಾತುಗಳನ್ನ ಮುಗಿಸ್ತೀನಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆ್ಯಂಡ್ ಫ್ಯೂಚರ್ ಒಳಗೆ ನಿಮ್ಗೆ ಯಾವ್ದ್ರ ಬಗ್ಗೆ ಅದರ ವೀಡಿಯೋಸ್ ಬೇಕಂದ್ರೆ ಅದನ್ನು ಕೂಡ ಕಾಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿ ಮಟ್ಟ ಎಲ್ಲರೂ ನಾನು ಮಿಸ್ ಮಾಡ್ಕೊರಿ. ಟಾಟಾ, ಬಾಯ್.